ನಾವಿಲ್ಲಿ ಮೆಕ್ಯಾನಿಕ್ ಹತ್ರ ಬಂದಿದ್ದೀವಿ ಸ್ನೇಹಿತರೆ. ಇಲ್ಲಿ CNG ಗಾಡಿಗಳಲ್ಲಿ ಅಮ್ರಾನ್ ಬ್ಯಾಟ್ರಿ ಮತ್ತು ಎಕ್ಸೈಡ್ ಬ್ಯಾಟ್ರಿಗಳು 1 ವರ್ಷ 1.5 ವರ್ಷಕ್ಕೆಲ್ಲ ಹೋಗ್ತಿದ್ದಾವೆ. ಅದ್ರ ಬಗ್ಗೆ ಒಂದು ಕ್ಲೂ ಕೊಡ್ತಾರೆ ಮೆಕ್ಯಾನಿಕ್ಕು. ಸರ್ ಸ್ವಲ್ಪ ಮಾಹಿತಿ ಕೊಡಿ ಸರ್ ಅದ್ರ ಬಗ್ಗೆ, ಏನಕ್ಕೆ ಬೇಗ ಹೋಗ್ತಾವೆ ಅಂತ ಹೇಳ್ಬಿಟ್ಟು. ಏನಿಲ್ಲ, CNGಯಲ್ಲಿ ಸ್ಟಾರ್ಟ್ ಮಾಡಿ ಓಡಿಸ್ತಾರೆ. ಓಕೆ, ಫಸ್ಟ್ ಆಫ್ ಆಲು ಅದನ್ನು ಪೆಟ್ರೋಲ್ ಹಾಕ್ಬಿಟ್ಟು ಮೇಂಟೈನ್ ಮಾಡ್ಬೇಕು ಗಾಡಿನ. ಬೆಳಗ್ಗೆ ಪೆಟ್ರೋಲಲ್ಲಿ ಸ್ಟಾರ್ಟ್ ಮಾಡಬೇಕು. ಓಕೆ, ಅದಾದಮೇಲೆ ಆಫ್ ಮಾಡಿದಾಗ ಚಾರ್ಜರ್ ಯೂಸ್ ಮಾಡ್ತಾರೆ. ಫ್ಯಾನಾಗಿ ಇಟ್ಕೊಡೋರು ಚಾರ್ಜಿಂಗ್ ಫ್ಯಾನಾಗು. ಓಕೆ, ಅದರಿಂದ ಶೆಲ್ ವೀಕ್ ಆಗ್ತದೆ. ಬೇಗ ಶೆಲ್ ವೀಕ್ ಆಗಿ ಕಂಪ್ಲೇಂಟ್ ಬರ್ತಾರೆ. ಸ್ಟಾರ್ಟ್ ಆಗಿದೆ ಅಷ್ಟೇ, ಬೇರೇನಿಲ್ಲ. ಬೆಳಿಗ್ಗೆ ಹಾಗಾದರೆ CNGಲಿ ಸ್ಟಾರ್ಟ್ ಮಾಡೋಂಗಿಲ್ಲ. ಫಸ್ಟು ಪೆಟ್ರೋಲಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟು ಹೌದು, ಒಂದು 2-3 ಕಿಲೋಮೀಟ್ರ್ ಹೋದ್ಮೇಲೆ ನಾವು CNGಗೆ ಕನ್ವರ್ಟ್ ಮಾಡ್ಕೋಬೇಕು. ಹೌದು. ಹಾಗಾದರೆ ಅದು ಬ್ಯಾಕಪ್ ಬಾಳಿಕೆ ಬರುತ್ತೆ. ಓಕೆ, ಕೆಲವ್ರು ಏನು ಮಾಡ್ತಾರೆ, ಪೆಟ್ರೋಲ್ ಮೇಂಟೈನ್ ಮಾಡಲ್ಲ. ಓಕೆ, ಪೆಟ್ರೋಲ್ ಲೈಟ್ ಉರಿತಾನೆ ಇರ್ತದೆ ಗಾಡಿಯಲ್ಲಿ. ಮಿನಿಮಮ್ಮು 10 ಲೀಟ್ರ್ ಪೆಟ್ರೋಲ್ ಮೇಂಟೈನ್ ಮಾಡಬೇಕು. ಯಾರು ಮೇಂಟೈನ್ ಮಾಡಲ್ಲ ಅದನ್ನು. ಓಕೆ. ಪೆಟ್ರೋಲ್ ಲೈಟ್ ಬಂದಿರ್ತದೆ, ಹಂಗೆ ಹೊಡಿತಾ ಇರ್ತಾರೆ. CNG ಹಾಕ್ಸ್ಕೊಂಡವ್ರು ಹೊಡೆಯೋದು. ಬೆಳಿಗ್ಗೆ ಆಟೋಮೆಟಿಕ್ ಅದೇ ಸ್ಟಾರ್ಟ್ ಆಗುತ್ತಲ್ಲ ಪೆಟ್ರೋಲಲ್ಲಿ ಗಾಡಿ. CNGದು ಪೆಟ್ರೋಲ್ ಇದ್ದರೆ ಸ್ಟಾರ್ಟ್ ಆಗ್ತದೆ ಸರ್. ಚೇಂಜ್ ಮಾಡ್ಬೇಕು ಅದನ್ನು. ಬಟನ್ ಪ್ರೆಸ್ ಮಾಡಿ ಪೆಟ್ರೋಲ್ಗೆ ಹಾಕಿ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿ ನೀವು ರನ್ ಮಾಡ್ಬೇಕಂತೀರ 1-2-3 ಕಿಲೋಮೀಟರ್ ಡೈಲಿ. CNGಲಿ ಇರ್ತದೆ, ಹಂಗೆ CNGಲೇ ಸ್ಟಾರ್ಟ್ ಮಾಡ್ತಾರೆ. ಪೆಟ್ರೋಲಲ್ಲಿ ಯಾರು ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಕೆಲವರು ಪೆಟ್ರೋಲೇ ಮೇಂಟೈನ್ ಮಾಡಲ್ಲ. ಆ ಪೆಟ್ರೋಲ್ ಲೈಟ್ ಆನ್ ಆಗಿರ್ತದೆ, ಅವ್ರು ಓಡಿಸ್ತಾನೆ ಇರ್ತಾರೆ ಗಾಡೀಲಿ. ಸರಿ ಸರ್, ಥ್ಯಾಂಕ್ ಯು ಮಾಹಿತಿ ಕೊಟ್ಟಿದ್ದಕ್ಕೆ.